ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಮುಂದೆ ಇದೆ ಅಪಚ್ಚಿ RTR 160. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕನ್ನಡದಲ್ಲಿ. ಬನ್ನಿ ಒಂದೊಂದೇ ಆಗಿ ನೋಡೋಣ. ಒಂದು ಗಾಡಿ ಅಂದಮೇಲೆ ಮುಖ್ಯವಾಗಿ ಬೇಕಾಗಿರೋದು ಇಂಜಿನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದು 160cc ಆಗಿರುತ್ತೆ, 15 bhp ಬರುತ್ತೆ, ಹಾಗೆಯೇ ನಿಮಗೆ 13 Nm ಟಾರ್ಕ್ ಬರುತ್ತೆ, ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಹಾಗೆಯೇ ನಿಮಗೆ ಇದು FI ಇಂಜಿನ್ ಅಲ್ಲ, ಇಲ್ಲಿ ಕಾರ್ಪೊರೇಟರ್ ಇದೆ ನೋಡ್ಬೋದು. ಇದು ಆ್ಯಕ್ಚುಲಿ 2015 ಮಾಡಲ್ ಅಪಚ್ಚಿ ಇರಬೇಕು, ಸೆಕೆಂಡ್ ಜೆನ್ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಜೆನ್ನಲ್ಲಿ ನಿಮಗೆ 2 ವಾಲ್ವ್ ಇಂಜಿನ್ ಬರ್ತಿತ್ತು. ಇವಾಗ ಎಕ್ಸ್ಪಲ್ಸಲ್ಲಿ 4V 2V ಅಂತ ಇದೆ ನೋಡಿ. ಫಸ್ಟು 2V ಬಂತು, ಅದಾದಮೇಲೆ 2V ಸ್ಟಾಪ್ ಮಾಡಿ 4V ಬಿಟ್ರಲ್ಲ, ಅದೇ ರೀತಿ ಅಪಚ್ಚಿಲಿ ಸಮೇತ 2V ಅಪಚ್ಚಿ ಇತ್ತು. ಅಂದರೆ 160 ಏನಿದೆ 2V ಬರ್ತಿತ್ತು, ಅದಾದಮೇಲೆ ಸ್ಟಾಪ್ ಮಾಡಿ 4V ಬಿಟ್ಟರು. ಅದಾದಮೇಲೆ ಸಮೇತ ಮಾಡಲ್ ಸುಮಾರು ಚೇಂಜ್ ಆಯ್ತಾ ಬಂತು. ಇದಾದಮೇಲೆ ಹೆಡ್ಲೈಟ್ ಚೇಂಜ್ ಮಾಡಿ ಒಂದು ವರ್ಷನ್ ಬಿಟ್ಟರು. ಅದಾದಮೇಲೆ ಗಾಡಿನೇ ಸ್ಟಾಪ್ ಮಾಡಿ ಫುಲ್ ಗಾಡಿನೇ ಚೇಂಜ್ ಮಾಡಿಬಿಟ್ರು. ಅದಾದಮೇಲೆ ರೀಲಾಂಚ್ ಮಾಡಿದ್ರು ಇದೇ ಥರ ವರ್ಷನ್ನು. ಬಟ್ ಹೆಡ್ಲೈಟ್ ಮಾತ್ರ ಚೇಂಜಸ್ ಇದೆ. ಫ್ರಂಟಲ್ಲಿ ನಿಮಗೆ ಡಿಸ್ಪ್ಲೇಟ್ ಬರುತ್ತೆ, ಬ್ಯಾಕಲ್ಲೂ ಡಿಸ್ಪ್ಲೇಟ್ ಬರುತ್ತೆ. ಹಾಗೆಯೇ ನಿಮಗೆ ಇದು ವಿತೌಟ್ ABS ಗಾಡಿ ಆಗಿರುತ್ತೆ, ಯಾಕಂದರೆ ಇದು 2014 ಮಾಡಲ್ ಗಾಡಿ. ಹಾಗಾಗಿ ಬನ್ನಿ ಇವಾಗ ಬ್ಯಾಕ್ ನೋಡೋಣ. ಬ್ಯಾಕಲ್ಲಿ ನಿಮಗೆ 200 ಸೆಕ್ಷನ್ ಡಿಸ್ಪ್ಲೇಟ್ ಬರುತ್ತೆ, ನಿಮಗೆ ನೋಡ್ಬೋದು. ಬಟ್ ಬ್ರೇಕ್ ಅಂತೂ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಷನ್ ಬಗ್ಗೆ ಬರೋದಾದರೆ ನಿಮಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ಹಾಗೆ ಫ್ರಂಟ್ ನೋಡೋಣ ಬನ್ನಿ. ಫ್ರಂಟ್ ಆ್ಯಕ್ಚುಲಿ ಇದು ಓಲ್ಡ್ ವರ್ಷನ್ ಹೆಡ್ಲೈಟು, ಅಂದರೆ 2V ಮತ್ತು 4V ಹೆಡ್ಲೈಟಲ್ಲಿ ಏನೂ ವ್ಯತ್ಯಾಸ ಇರೋಲ್ಲ ನಿಮಗೆ. ನಾರ್ಮಲಾಗಿ ಹೀಗೆ ಬರ್ತಿತ್ತು. ಅದಾದಮೇಲೆ ಕಾಲಕ್ರಮೇಣ ಈ ಹೆಡ್ಲೈಟ್ ಸ್ಟಾಪ್ ಮಾಡಿ ಇನ್ನೊಂದು ಥರ ಹೆಡ್ಲೈಟ್ ಬಿಟ್ಟರು. ಆ ಹೆಡ್ಲೈಟ್ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅದರ ಫೋಟೋ ಬೇಕಾದ್ರೆ ಹಾಕಿರ್ತೀನಿ ನೋಡಿ. ಇನ್ನು ಫ್ರಂಟಲ್ಲೇ ಆಲ್ಮೋಸ್ಟ್ ನಿಮಗೆ ಆಗಿನ ಕಾಲದಲ್ಲಿ ಬರ್ತಿದ್ದಿದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನು. ಈಗಾದರೆ UST ಬರ್ತಾಯಿದೆ. UST ಅಂದರೆ ಅಪ್ಸೆಟ್ ಡೌನು ಸಸ್ಪೆನ್ಷನು, ಗೊತ್ತಿರುತ್ತೆ ನಿಮಗೆಲ್ಲ. ಗೇರ್ ಬಾಕ್ಸ್ ನಿಮಗೆ 5 ಸ್ಪೀಡ್ ಬರುತ್ತೆ. ಹಾಗೆಯೇ ಇದು ಕಾರ್ಪೊರೇಟರ್ ಅಲ್ವಾ, ಅದಕ್ಕೆ ರಿಸರ್ವು ಮತ್ತು ಫ್ಯೂಲ್ ಆನ್ ಮಾಡೋದು ಫ್ಯೂಲ್ ಆಫ್ ಮಾಡೋದೆಲ್ಲ ಮಾಡ್ಕೊಳ್ಬೋದು. ಚೂರು ಬೋರಲ್ಲಿ ಆಯಿಲ್ ಲೀಕಿಂಗ್ ಇದೆ, ಅದು ಸರಿ ಮಾಡಿಸ್ಬೇಕು ಗಾಡಿದು. ಇನ್ನು ಆ್ಯಸ್ ಯೂಶುವಲ್ ಸೆಂಟರ್ ಸ್ಟ್ಯಾಂಡ್ ಇದೆ ಗಾಡೀಲಿ. ಸ್ಪ್ರಿಂಗ್ ಸಸ್ಪೆನ್ಷನ್ ಅವ್ರಿಗೆ ಹೇಳಿದ್ದೀನಿ. ಮತ್ತು ಈ ಗಾಡೀಲಿ ಬರುವಂಥದ್ದು ನಿಮಗೆ ಹೆಡ್ಲೈಟು, ಇಂಡಿಕೇಟರು, ಟೈಲ್ ಲೈಟ್ ಎಲ್ಲ ಹ್ಯಾಲೋಜನ್ನೇ. ಫ್ರಂಟ್ ಹೆಡ್ಲೈಟು ಅದು ಇದೆಲ್ಲ ಹ್ಯಾಲೋಜನ್ನೇ. ಮತ್ತು ಈ ಬ್ರೇಕ್ ಲೈಟ್ ಮಾತ್ರ LED. ಮೈನ್ ಅಪಚ್ಚಿಯಲ್ಲಿ ಹಿಂದೆಯಿಂದ ನೋಡೋಕ್ಕೆ ಖುಷಿಯಾಗಿದೆ ಈ ಒಂದು ಸೆಕ್ಷನ್ನು. ಟೈಲ್ ಟೈಡಿ ಅಂತಾರಲ್ಲ, ಇವಾಗ ನಾವೆಲ್ಲ ಬಿಚ್ಚಿಬಿಟ್ಟು ಚಿಕ್ಕದು ಹಾಕ್ಕೊಳ್ತೀವಿ ನೋಡಿ, ಈ ಡ್ಯೂಟಿಗೆ ಪಲ್ಸರಿಗೆಲ್ಲ ಹಾಕ್ತೀವಲ್ಲ ಚಿಕ್ಕದು, ಆ ರೀತಿ ಸ್ಟಾರ್ಟಲ್ಲೇ ಕೊಟ್ಬಿಟ್ಟವನೇ. ಬಟ್ ಮಳೆ ಬಂತು ಅಂದರೆ ಹಿಂದೆ ಕೂತವನು ಡಮಾರು. ಎಷ್ಟೋ ಸತಿ ಅನುಭವ ಆಗಿದೆ. ಈ ಪುಣ್ಯಾತ್ಮರು ಗಾಡಿ ಓಡಿಸ್ತಾರೆ ಮಳೆಗಾಲದಲ್ಲಿ, ನಮ್ಮನ್ನ ಹಿಂದೆ ಕೂರಿಸ್ತಾರೆ, ಆವಾಗ ಶರ್ಟೆಲ್ಲ ಕೆಸರಾಗಿದೆ. ಸ್ವಿಚ್ಚಸ್ ಬಗ್ಗೆ ಎಲ್ಲ ಬರೋದಾದರೆ ನಾರ್ಮಲ್ ಸ್ವಿಚ್ಚಸ್ ನಿಮಗೆ ಹೈ ಬೀಮು, ಲೋ ಬೀಮು, ಪಾಸ್ ವಿಂಡೋ, ಇಂಡಿಕೇಟ್ರು, ಹಾರ್ನು, ಹಿಲ್ ಸ್ವಿಚ್ಚು, ಹೆಡ್ಲೈಟು, ಸೆಲ್ಫು. ಮತ್ತು ಮೀಟರಲ್ಲಿ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿದೆ ಇದು. ಅಂದರೆ ಈ ಪಲ್ಸರ್ಗಳಲ್ಲಿ ಬರ್ತಿತ್ತಲ್ಲ ಅದೇ ರೀತಿ ಮೀಟರ್ ಇದು. ನಿಮಗೆ RPM ತೋರಿಸುತ್ತೆ, ಸ್ಪೀಡು, ಫ್ಯೂಲು, ಮತ್ತು ಟೈಮು, ಮತ್ತು ಎಷ್ಟು ಟ್ರಿಪ್ಪು ಅದು ಇದೆಲ್ಲ ತೋರಿಸುತ್ತೆ. ಅದನ್ನ ನಾವು ಇದೆರಡು ಬಟನ್ ಯೂಸ್ ಮಾಡ್ಕೊಂಡೆ ಸೆಟ್ ಮಾಡ್ಬೋದು. ರಿಸರ್ವ್ಗಿಂತನೂ ಕಮ್ಮಿ ಇತ್ತು ಅಂದರೆ ಇಲ್ಲೊಂದು ಲೈಟ್ ಇದೆ ನೋಡಿ, ಪೆಟ್ರೋಲ್ ಸಿಂಬಲ್ ಆಗಿ ಈ ಲೈಟ್ ಆನ್ ಆಗುತ್ತೆ. ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಈ ಲೈಟ್ ಆನ್ ಆಗುತ್ತೆ. ಹಾಗೆಯೇ ನಿಮಗೆ ಇದು ಬ್ಯಾಟ್ರಿ ಏನಾದರೂ ಸರಿ ಇಲ್ಲ ಅಂದರೆ ಇದು ಆನ್ ಆಗುತ್ತೆ. ಮತ್ತು 15 ಲೀಟರ್ಸು ಫ್ಯೂಲು ಟ್ಯಾಂಕ್ ಕೆಪಾಸಿಟಿ ಇದೆ. ನನಗನ್ಸೋ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತ ಅನಿಸುತ್ತೆ. ಒಂದು ಕಾಲದಲ್ಲಿ ಎಷ್ಟೋ ಜನರು ಮನಸ್ಸು ಸೆಳೆದಿತ್ತು ಈ ಗಾಡಿ. ಬಟ್ ಇವಾಗ ಅಷ್ಟೇನು ಹುಡುಗರು ಇಂಟ್ರೆಸ್ಟ್ ಇಲ್ಲ, ಎಲ್ಲ KTM, ಬಜಾಜ್ ಅಂದ್ಕೊಂಡು ಹೋಗ್ತಾರೆ. ಬಟ್ ಚೆನ್ನಾಗಿದೆ. ಇವ್ರು ನೋಡಿ ಗಾಡಿ ಕೊಡೋದಿಲ್ಲ ಅಂತ ಹೇಳ್ತವ್ರೆ. ಏನು ಹೇಳಿ, ರಿವ್ಯೂ ಮಾಡೋಣ ಅಂದರೆ ಗಾಡಿ ಕೊಡ್ತಾಯಿಲ್ಲ. ನೀವು ಮನಸ್ಸಿಂದ ದೊಡ್ಡವ್ರಿ. ಓಕೆ, ಇವಾಗ ಎಕ್ಸಾಸ್ಟ್ ನೋಟು ಕೇಳ್ಕೊಂಬಿಡಿ. ಚೆನ್ನಾಗಿದೆ. ನಿಮಗೆ RTR ಅಂದರೆ ರೇಸ್ ಥ್ರಾಟಲ್ ರೆಸ್ಪಾನ್ಸ್ ಅಂತ. ಬನ್ನಿ ಹೋಗೋಣ. ನಿಮಗೆ ಅಪಚ್ಚಿಲಿ ಆಲ್ಮೋಸ್ಟು ಫಸ್ಟ್ ಗೇರ್ ಸೆಕೆಂಡ್ ಗೇರ್ಗಿಂತ 3rd 4th 5th ಒಂಥರ ಮಜಾ ಬರುತ್ತೆ. ಅಂದರೆ ಪಿಕಪ್ ಜಾಸ್ತಿ ಇರುತ್ತೆ. ನಿಮಗೆ ಫಸ್ಟ್ ಗೇರು ಸೆಕೆಂಡ್ ಗೇರು ಅಂತ ಹೇಳೋಷ್ಟು ಖುಷಿ ಆಗೋಲ್ಲ ಗಾಡಿ ಓಡಿಸೋಕ್ಕೆ. ಸುಮಾರು ದಿವಸದಿಂದ ಓಡಿಸ್ತಾ ಇದ್ದೀನಲ್ಲ ಈ ಗಾಡಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾಳೆ ಸಮೇತ ಒಂದು ಮಡಿಕೇರಿ ರೈಡ್ ಇದೆ, ಆವಾಗ ಇದೇ ಗಾಡಿ ತೊಗೊಂಡೋಗ್ತೀನಿ. ಅಲ್ಲೂ ಸಮೇತ ನೋಡಿ ಏನೇನು ಹೇಳ್ತೀನಿ, ಏನೇನು ಕತೆ ಅಂತ.
ನಿಮಗೆ ಮೈಂಟೆನೆನ್ಸ್ ಸಮೇತ ಅಷ್ಟು ಬರಲ್ಲ ಆಯಿತಾ ಈ ಅಪ್ಪಚ್ಚಿಗಳು. ನಿಮಗೆ ರಾಯಲ್ ಎನ್ಫೀಲ್ಡು, KTM ಮತ್ತು ಟ್ರಯಂಪು ಇವುಗಳಷ್ಟು ಬರಲ್ಲ. ಇವುಗಳೆಲ್ಲ ಮಿನಿಮಮ್ ಒಂದು 2,500-3,000 ರೂಪಾಯಿ ಬೇಕು ಒಂದು ಟ್ರಿಪ್ ಸರ್ವಿಸ್ ಸ್ಟೇಷನ್ಗೆ ಹೋದರೆ. ಬಟ್ ಇದೆ ಅಂದರೆ 1,500 ಒಂದು 600 ಆ ರೇಂಜಲ್ಲಿ ಬರ್ಬೋದು ಎಲ್ಲ ಚೇಂಜ್ ಆಗಿ. ಎಲ್ಲ ಚೆನ್ನಾಗಿದೆ. ಬಟ್ ಏನಂದರೆ ನಿಮಗೆ ಈ ರೈಡಿನ ಪೊಸಿಷನ್ ಇದೆಯಲ್ಲ, ಇದು ಮಾತ್ರ ಭಾರೀ ಕಷ್ಟದ ಪೊಸಿಷನು. ಫಿಂಗ್ ಬೆಂಡ್ ಐತಿವ ಇರೋ ಬರೋ ಬಾಡಿ ವೈಟ್ ಎಲ್ಲ ನಮಗೆ ಇಲ್ಲಿ ಬರುತ್ತೆ, ಅಂದರೆ ಇಲ್ಲಿ ಮತ್ತು ನಮ್ಮ ಪಾಮಲ್ಲಿ ಬರುತ್ತೆ. ತುಂಬ ಹೊತ್ತೆಲ್ಲ ಕೂತ್ಕೊಂಡು ರೈಡ್ ಮಾಡಿದ್ರೆ ನಮ್ಮ ಪಾಮ್ ಏನಿದೆ ಫುಲ್ ಕೆಂಪಾಗುತ್ತೆ ಆಯಿತಾ. ಮತ್ತು ಹೆವಿ ನೋವು ಬರುತ್ತೆ ನಿಮಗೆ. ಅದೇ ಪಲ್ಸರ್ 220 ಮತ್ತು ಪಲ್ಸರ್ 150 NS 150ಲೆಲ್ಲ ಇಷ್ಟು ಅಗ್ರೆಸಿವ್ ಇಲ್ಲ. ನೋಡೋಕ್ಕೆ ಒಂದೇ ಥರ ಕಾಣುತ್ತೆ ಪೊಸಿಷನ್ಗಳು. ಬಟ್ NS ತನ ಒಂಚೂರು ಮೇಲ್ಗಡೆ ಇದೆ, ಅಷ್ಟು ನಿಮಗೆ ಪ್ರೆಷರ್ ಗೊತ್ತಾಗಲ್ಲ. ಬನ್ನಿ, ಇಲ್ಲಿ ನಮಗೆ ಲೋ ಇನ್ ಟಾರ್ಕ್ ಚೆಕ್ ಮಾಡ್ಬೋದು. ಸೆಕೆಂಡ್ ಗೇರೆಲ್ಲ ಇದೆ. ಓಕೆ, ಇವಾಗ ನಮ್ಮ ಸ್ನೇಹಿತರಿಗೆ ಒಂದು ಫಾಲ್ಸ್ ನೋಡ್ಬೇಕಂತೆ. ಅವತ್ತು ನಾನು ತೋರಿಸಿದ್ನಲ್ಲ ಹಾರಂಗಿ ಮಿನಿ ವಾಟರ್ ಫಾಲ್ಸ್ ಅಂತ, ಅದಕ್ಕೆ ಅವರು ನೋಡ್ಕೊಂಡು ಬಂದ್ಬಿಡೋಣ ಬಾ ಅಂತ ಹೇಳಿದ್ರು. ಅದಕ್ಕೆ ನೋಡೋಕ್ಕೆ ಹೊರಟೆ. ಗುಂಡಿ ರೋಡು, 3rd ಗೇರಲ್ಲಿ ಇದ್ದೀನಿ. ನೋಡೋಣ ಲೋ ಇನ್ ಟಾರ್ಕ್ ಹೆಂಗಿದೆ ಅಂತ. ಬೆಟರ್, ಚೆನ್ನಾಗಿದೆ ನೋಡಿ. ಚೂರು ಕ್ಲಚ್ ಒಂಚೂರು ಮ್ಯಾನೇಜ್ ಮಾಡಿಕೊಂಡ್ರೆ ಆರಾಮ್ಸೆ 3rd ಗೇರಲ್ಲಿ ಗಾಡಿ ಎಳೆಯುತ್ತೆ. ಮೈನಾಗಿ ನನಗೆ ಅನ್ಸೋದು ಏನಂದರೆ, ಈ ಗಾಡೀಲಿ ಈ ಸಿಟಿ ತಿರ್ಗೋಕ್ಕೆ ಅಪರೂಪಕ್ಕೆ ಒಂದೊಂದು ಸತಿ ಲಾಂಗ್ ರೈಡ್ ಹೋಗ್ತೀನಿ ಅಂದರೆ ಈ ಗಾಡಿ ಸೂಟು. ಇಲ್ಲ ನಾನು 24 hours ಲಾಂಗ್ ರೈಡೇ ಹೊಡಿತಾ ಇರ್ತೀನಿ ವೀಕೆಂಡ್ಸಲ್ಲ ಅಂದರೆ ಬೇಡ ನಿಮಗೆ ಈ ಗಾಡಿ. ಬೇರೆ ಯಾವುದಾದ್ರೂ ಹೈಯರ್ CC ಹೋಗಿ. ಅಪ್ಪಚ್ಚಿಲು ಸಮೇತ ಸುಮಾರು ಸೀರೀಸ್ ಇದೆ ಆಯಿತಾ. 160 ಇದೆ, 180 ಇದೆ, ಮತ್ತು 200 ಇದೆ. 3 ಸ್ಟೆಪ್ ಏನೋ ಬರುತ್ತೆ. ಈ 160ಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂದರೆ ಪಲ್ಸರ್ 160 NS ಮತ್ತು P160 150 ಏನೋ ಇದೆ ಪಲ್ಸರಲ್ಲಿ. ಮತ್ತು H-Pulse ಸಮೇತ ಇದಕ್ಕೆ ಕಾಂಪಿಟೇಷನ್ನೇ ಆಯಿತಾ. ಯಾಕಂದರೆ ಒಂದೇ ಸೆಗ್ಮೆಂಟ್ ಬಿತ್ತಲ್ಲ. ದೀರ್ಘಾಯಿ ಅವರೇ ಹೇಳಿದ್ರು, ಪಿಲಿಯನ್ ಕಂಫರ್ಟ್ ಹೆಂಗಿದೆ ನಿಮ್ಮ ಬೈಕ್ದು? ಹೇಳೋಷ್ಟೇನಿಲ್ಲ, ಪರವಾಗಿಲ್ಲ. ಮದುವೆ ಆಗಿದ್ದವ್ರು ಬೇಕಾದ್ರೆ ಈ ಗಾಡಿ ತೊಗೊಳ್ಬೋದು. ಯಾಕಂದರೆ ಇದು ಸಿಂಗಲ್ ಸೀಟಲ್ಲ, ಆರಾಮ್ಸೆ ನಿಮ್ಮ ಹೆಂಡತಿ ನಿಮ್ಮ ಮೊಟ್ಲನ್ನೆಲ್ಲ ಹಾಕೊಂಡು ಹೋಗ್ಬೋದು. ಈ ಗುಂಡಿ ರೋಡಲ್ಲಿ ಸಮೇತ ಪರವಾಗಿಲ್ಲ. ಓಕೆ, ಇದೇ ವಾಟರ್ ಫಾಲ್ಸಿಗೆ ನಾವು ಬಂದಿದ್ದು. ದೂರದಿಂದ ನೋಡ್ಕೊಂಡು ಹಂಗೆ ಹೋಗೋಣ. ಸಸ್ಪೆನ್ಷನ್ನು ಮೀಡಿಯಮ್ ಆಗಿದೆ. ಫ್ರಂಟು ಪ್ಯಾಟು ಹೆಂಗಿರ್ಬೇಕು ಹಂಗಿದೆ, ಅಂದರೆ ಓಕೆ, ನಾಟ್ ಬ್ಯಾಡ್ ನಾಟ್ ಗುಡ್ಡು. ಮಿರರ್ ಬಗ್ಗೆ ನೋಡೋದಾದರೆ ನಿಮಗೆ ಇದೇ ಬೇರೆ ಮಿರರು, ಇದೇ ಬೇರೆ ಮಿರರು. ಶೋರೂಮಲ್ಲಿ ಒಂದೇ ಥರ ಬರುತ್ತೆ, ಇದೇ ಟೈಪಲ್ಲಿ ಈ ಸೈಡು ಬರುತ್ತೆ. ಬಟ್ ಇವರು ಏನೋ ಬೀಳ್ಸಿರ್ಬೇಕು ಗಾಡಿ, ಮಿರರ್ ಹೊಡೆದು ಇದೆ, ಹಾಗಾಗಿ ಬೇರೆ ಮಿರರ್ ಹಾಕಿದ್ದಾರೆ ಇಲ್ಲಿಗೆ. ಮೈಲೇಜ್ ಬಗ್ಗೆ ಬರೋದಾದರೆ ಒಂದು 40 ಕೊಡ್ತಾ ಇದೆ ಪ್ರೆಸೆಂಟು. ಚೆನ್ನಾಗಿದೆ ಗಾಡಿ. ಒಂದು ಸಿಟಿ ಯೂಸಿಗೆ ಮತ್ತು ಮಧ್ಯೆ ಎಲ್ಲಾದರೂ ಲಾಂಗ್ ಹೋಗ್ತೀನಿ ಅಂದರೆ ಗಾಡಿ ಪರ್ಫೆಕ್ಟು. ಮೇಯ್ನ್ ಒಂದು ಸಿಟ್ಟು ಬರೋದಂದರೆ ಇದು ಮೆಟಲು ಬ್ಯಾಕ್ ಫುಟ್ ರೆಸ್ಟು. ನನ್ನ ಆ್ಯಕ್ಸಸ್ಸಲ್ಲೂ ಅಷ್ಟೇ ಇದೇ ಇರೋದು, ಖಾಲಿ ಕಮ್ಮಿ ಸತಿ ಹೊಡೆಯೋದಿಲ್ಲ. ಮತ್ತು ಇನ್ನೊಂದು ಏನಂದರೆ, ಇನ್ನೊಂದು ಮೇಯ್ನ್ ಡಿಸ್ಅಡ್ವಾಂಟೇಜ್ ಅಂದರೆ ಇದು ಗೇರ್ ಲಿವರು ನೋಡಿ. ಹಾಕಿದ್ನ ಈ ಸ್ಟ್ಯಾಂಡ್ ತೆಗಿಯೋದಿದೆ ಅಲ್ಲ, ನಮ್ಮ ಪಾದಕ್ಕೆ ಟಚ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು ಹೆಂಗೆ ಟಚ್ ಆಗ್ತಿದೆ ಅಂತ. ಇದೊಂದು ಡಿಸ್ಅಡ್ವಾಂಟೇಜು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಇನ್ನು ಪ್ರೆಸ್ ಆಗಿ ಸ್ಟ್ಯಾಂಡು ಚೂರು ಒಂದು ಇಲ್ಲಿವರೆಗೆ ಓಪನ್ ಆಗಿಬಿಡುತ್ತೆ. ಅದೊಂದು ನೋಡ್ಕೊಳ್ಬೇಕು. ಮತ್ತು ಇನ್ನೊಂದು, ಈ ರೈಡಿಂಗ್ ಶೂಸು ಅಂಥದ್ದೆಲ್ಲ ಹಾಕಿದಾಗ ಗೇರ್ ಎತ್ತೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ನಮಗೆ ಇದು ಹೊಡೆಯುತ್ತೆ. ಇದು ಮಿನಿ ವಾಟರ್ ಫಾಲ್ಸು ಹಾರಂಗಿದ್ದು ನೋಡಿ, ಚೆನ್ನಾಗಿದೆ. ಹೋದ ಸತಿ ಬಂದಾಗ ಡೀಟೇಲಾಗಿ ವೀಡಿಯೋ ಮಾಡಿದ್ದೆ. ನಾವು 4 ಜನ ಬಂದಿದ್ದಲ್ವ, ಪ್ರಶಾಂತು, ಇವನು ಮತ್ತು ನಮ್ಮ ಆಕಾಶ್ ಅವ್ರು ಬಂದಿದ್ರು. ಈ ಪಾರ್ಟಿ ಒಂದು ಮಿಸ್ಸಿಂಗ್ ಇತ್ತು, ಬಟ್ ಈ ಸತಿ ಬಂದಿದ್ದಾರೆ. ಪಾಪ ಬ್ಯುಸಿ ಮ್ಯಾನು ನೋಡಿ, ಪಾಪ ಹೆಂಗೆ ಉರಿಸ್ತಾರಂತ ಪಾಪ ಈ ಮನ್ಸಿಂದ ತುಂಬ ಒಳ್ಳೆಯವರು ಮನ್ಸಿಂದ. ಹಾಗೆ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಮತ್ತು ಈ ಅಪ್ಪಚ್ಚಿಲ್ಲೇ ಮೈನ್ ಹೋಗುವಂಥದ್ದೇ ಚೈನ್ಸ್ ಪ್ಯಾಕೆಟು, ಟಕ್ 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 ನಾಯ್ಸ್ ಬರ್ತದೆ. ನನಗೆ ಯಾಕೋ ಡೌಟು, ಈ RTR ಅಪ್ಪಚ್ಚಿ ಮತ್ತು ಪಲ್ಸರು ಫ್ರೆಂಡ್ಸಾ ಅಂತ.
ಎರಡರಲ್ಲೂ ಸೇಮ್ ಕೇಸು, ಚೈನ್ ಸ್ಪಾಕೆಟು. ದೂರದಿಂದ ಚೆನ್ನಾಗಿದೆ ಗಾಡಿ. ಇನ್ನೊಂದು ಸಿಂಗಲ್ ಸೀಟ್ ಐತೆ, ಇದು ಸಿಂಗಲ್ ಸೀಟ್ ಆದ್ದರಿಂದ ಒಂದು ಸ್ವಲ್ಪ ಚೆಂದ ನಿಮಗೆ, ಅಂದರೆ ಫ್ಯಾಮಿಲಿ ಇರೋರಿಗೆ. ಮತ್ತು ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 180 mm ಬರುತ್ತೆ ಆಯಿತಾ. ಮೀಡಿಯಮಾಗಿ ಸಾಕು. ಡಬಲ್ಸಲ್ಲಿ ಯಾರಾದರೂ ದಪ್ಪ ಇರೋರು ಕೂತ್ರು ಅಂದರೆ ಅಡಿ ಹೊಡೆಯುತ್ತೆ. ಒಂದು ಸಂಪ್ ಕಾರ್ಡ್ ಕೊಟ್ಟಿದ್ದಾರೆ ಫೈಬರ್ದು, ಅಂದರೆ ವೇಸ್ಟು, ಆಟ ಕುಂಟು ಲೆಕ್ಕಕ್ಕಿಲ್ಲ ಅದು. ಮೊನ್ನೆ ಹೋಗೋಣ. ಓಕೆ ಸ್ನೇಹಿತರೆ, ಇವಾಗ ನಮ್ಮ BCA ಟಾಪರ್ ಆದಂಥ ಧೀರ್ ಡ್ರೈವರ್ ಗಾಡಿ ಓಡಿಸ್ತಾ ಇದ್ದಾರೆ. ನಾವು ಪಿಲಿಯನ್ದು ಕಂಫರ್ಟ್ ಹೆಂಗಿದೆ ಅಂತ ನೋಡೋಣ ಅಂತ ಕೂರ್ತಾ ಇದ್ದೀನಿ. ಇಟ್ಕೊಂಡ್ರಾ? ಹಬ್ಬ ಹಾಂ ರೈಟ್. ಅವ್ರು ತ್ರಿಬಲ್ಸ್ ಬರ್ತಾಯಿದ್ದಾರೆ, ಬೈಕೊಳ್ಬೇಡಿ. ಯಾಕಂದರೆ ನನ್ನ ಸ್ಕೂಟಿ ಇಲ್ಲ, ಅದಕ್ಕೆ ಮಿಸ್ ಆಗ್ಬಿಟ್ಟವ್ರು ನಡಿ. ಮತ್ತು ಹ್ಯಾಂಡ್ಲಿಂಗು ತುಂಬ ಚೆನ್ನಾಗಿದೆ, ಅಂದರೆ ಮೆನ್ಯೂರಿಂಗ್ ಮಾಡೋಕ್ಕೆ ಟ್ರಾಫಿಕಲ್ಲೆಲ್ಲ ಗಾಡಿ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಎಲ್ಲ ಓಡಿಸ್ತಾ ಇರೋದು. ಕಾಲೇಜಿಗೆ ಮತ್ತು ಹೀಗೆ ಅಲ್ಲಿ ಇಲ್ಲಿ ತಿರ್ಗಾಡೋಕ್ಕೆಲ್ಲ ಈ ಗಾಡಿನ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಪ್ರಾಪರ್ ರಿವ್ಯೂ ಹೇಳ್ಬೋದು ಈ ಗಾಡಿದು. ಇದು ಆಫ್ ರೋಡಲ್ಲಿ ನಮ್ಮ ಧೀರ್ ಡ್ರೈವರ್ ಓಡಿಸ್ತಾ ಇದ್ದಾರೆ. ನಾನು ಪಿಲಿಯನ್ ಕಂಫರ್ಟ್ ಹೆಂಗಿದೆ ಅಂತ ನಿಮಗೆ ಹಾನೆಸ್ಟಾಗಿ ಹೇಳ್ತೀನಿ. ಸಸ್ಪೆನ್ಷನ್ನು ಬ್ಯಾಕದು ಮೀಡಿಯಮ್ ಆಗಿದೆ, ಫ್ರಂಟದು ಅಷ್ಟೇ. ಬಟ್ ನಿಮಗೆ ಒಂದು ಸ್ಪೋರ್ಟ್ಸ್ ಬೈಕಿಗೆ ಹೇಳಬೇಕು ಹಾಕಿ ಕೊಟ್ಟಿದ್ದಾನೆ ಆಯಿತಾ. ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ದಾರಿ ಮಿಸ್ ಆಗಿದೆ ಬಾಲಕ. ಇನ್ಮೇಲೆ ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ಹಾಕೋಣ ಅಂತ ಇದ್ದೀನಿ ಕಂಟೆಂಟು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಸಮೇತ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.